ಎಷ್ಟೆಲ್ಲ ರಗಳಿ ಮಾಡಿಬಿಟ್ರೆ ಚಿಗವರ. ನಾ ಎದಕ್ಕೆ ಹೊರ್ತಿದ್ದೇನೆ ಇವ್ರಿಗೆ? ಯಪ್ಪ, ಈಗ ಅಡಿಗೆ ಎಲ್ಲರಿಗೂ ಸೇರಿಸಿ ಮಾಡ್ಲೋ ಬೇಡೋ? ಮಧ್ಯಾಹ್ನ ಮಾಡಿದ್ದ ಹಂಗೈತೆ, ಯಾರು ಏನು ಊಟ ಮಾಡಿಲ್ಲ. ಇವರು ಈಗೇನು ಊಟ ಮಾಡ್ತಾರ ಇಲ್ಲ. ಇವರು ದೊಡ್ಡವ್ರು ಮಾಡೋದಕ್ಕೆ ಪಾಪ ನನ್ನ ಮಗಳು ಏನು ಮಾಡ್ಬೇಕು, ಆ ಹುಡುಗ ಏನು ಮಾಡ್ಬೇಕು? ನಾನಂತರ ನನ್ನ ಮಗಳಿಗೆ ಉಣಿಸ್ತೀನಪ್ಪ. ಅವು ಅರಿಯೋದು ಕಂದಮ್ಗಳು ಏನು ಮಾಡ್ಯಾರ? ಇವ್ರು ದೊಡ್ಡವ್ರು ಮಾಡೋದಕ್ಕೆ ಇವರು ಉಣ್ಣೋದಿಲ್ಲ. ಇವ್ರದ ಹೆಂಗೆ ತಾ ಬಿಟ್ಟು ತಂಗಿನ ಬಿಟ್ಟು ಉಂತಾರ ನೋಡೋಣ. ಎಲ್ಲಿಗೆ ಹೋಗಿ ನಿಲ್ಲತ್ತೇನಿದೆ ಜಗಳ? ಯಾಕೆ ಚಿಗವರ ಅವ್ರ ಅತ್ತಿ ಮಾತು ಕೇಳಕತ್ತಾರ? ಏನು ಕತಿಯ? ಎದಕ್ಕೆ ಹೊರ್ತದ ನನ್ನ? ಎದಕ್ಕರ ಏನಾರ ಹೊರ್ತದನ ಅಂದ್ರೆ ಇಷ್ಟಕ್ಕೊಂದು ತಲೆ ಕೆಡ್ಸ್ಕೊಳ್ಳಿ. ಏನಾರ ಮಾಡ್ಲಪ್ಪ. ಏನ್ ಮಾಡಕತ್ತಿ ಸುನೀತಾ? ಏನಿಲ್ಲ ಬರ್ರಿ, ಅದ ಅಡ್ಗಿದ ತಲೆ ಕೆಡ್ಸ್ಕೊಂಡು ನಿಂತಿದ್ದೆ. ಏನು ಮಾಡ್ಲಿ ಅಂತಂದು. ದಿನ ಏನ್ ಮಾಡ್ತಿದ್ದಿ ಅದನ್ನ ಮಾಡು. ನಂಗೆ ದಿನ ಇದ್ದಂಗೆ ಈ ಮನ್ಯಾಗ ವಾತಾವರಣ ಇದ್ದಿತ್ತಂದಿದ್ರೆ ನೀವು ಹೇಳೋದ ಬೇಡ. ನಾನು ಇಷ್ಟಕ್ಕೊಂದು ಯೋಚನೆ ಮಾಡ್ತಿದ್ದಿಲ್ಲ. ಇಟ್ಟತ್ತಿಗೆ ಅಡುಗೆ ಮಾಡಿ ಇಡ್ತಿದ್ದೆ. 8 ಊಟ ಮಾಡಿ ಹುಡುಗರನ್ನ ಮಲಗಿಸಿ ನಾವು ಅಡ್ಡಕ್ಕಿದ್ವಿ. ಮುಂಜಾನೆ ಲಘು ಹೇಳ್ಬೇಕು. ಈಗ ಏನಾಯ್ತು ತೊಂದ್ರೆ? ರೊಟ್ಟಿ ಪಲ್ಯ ಅನ್ನ ಸಾರು ಏನಾರ ಮಾಡು. ಅಲ್ರಿ, ಈಗ ಮಧ್ಯಾಹ್ನ ಮಾಡಿದ ಅಡುಗೆನ ಯಾರೂ ಮುಟ್ಟಿಲ್ಲ. ನೀವು ಉಣ್ರಿ ಅಂದ್ರೂ ಹಂಗಾಯ್ತು ಅಡುಗೆ. ರೊಟ್ಟಿ ಪಲ್ಯ ಅನ್ನ ಸಾರು ಹಗ ಇದ್ದಿದ್ದು ಹಂಗಾಯ್ತದು. ಹುಡುಗರಿಗೊಂದು ಉಣಿಸಿವ್ ನೋಡು ಅಷ್ಟೆ. ಈಗೂ ಅವ್ರೇನು ಉಣ್ಣಂಗೆ ಕಾಣವಲ್ರು. ಒಳಗೆ ಕಾಣಿ ಸೇರ್ಕೊಂಡಾರ, ಇನ್ನೂ ಹೊರಗೆ ಬಂದಿಲ್ಲ. ಅಯ್ಯೋ, ನೀ ಅವ್ರ ತಲೆ ಕೆಡ್ಸ್ಕೊಬೇಡ. ಅವ್ರು ಬಹಳ ಮುಂದುವರ್ತಾರ. ಈಕಿ ಅತ್ತಿ ಸೊಸಿ ಈಗ ಅವ್ರ ಅತ್ತಿ ಈಗ ಬೇಕಾಗ್ಯಾಳ. ನನ್ನ ತಂಗಿಗೆ ಏನು ಇಷ್ಟು ದಿನ ಬೇಕಾಗಿದ್ದಿಲ್ಲ, ಈಗ ಬೇಕಾಗ್ಯಾಳ. ಅತ್ತಿ ಕರ್ಕೊಂಡು ಒಳಗೆ ಕುತ್ಕೊಂಡು ಗುಜು ಮಾಡಕತ್ತಿದ್ರೆ ನಾನು ತಲೆ ಕೆಡ್ಸೋಳಿಲ್ಲ. ಏನಾರ ಯಾಕ ಮಾತಾಡ್ಲಿ ಇವ್ರು ಅಂತ ಸುಮ್ಮನಿದ್ ನಾನು. ಈತ ನಿಮ್ಮ ಕಾಕ ಯಾಕ್ರಿ ಹಂಗೆಲ್ಲ ಮಾತಾಡ್ತೀರಿ? ಮೊದ್ಲ ಹತ್ತಿ ಉರಿಯಾಕತ್ತತ್ ಮನಿ, ನೀವು ಹಿಂಗೆ ತಿವ್ದು ಮಾತಾಡಿದ್ರ ಇನ್ನೇನು ತಿವ್ದು ಮಾತಾಡ್ಬಾರ್ದನ ಮತ್ತೆ? ಅವ ಮರಿಯಪ್ಪದನಲ್ಲ, ಮರಿಯಪ್ಪನ ಮನಿನ ಬಾಡಿಗೆ ಕೇಳಿ ಬಂದಾರ. ಇವತ್ತ ಹೊಕ್ಕಿವಿ, ಒಂದಿಟ್ಟು ಗುಡಿಸಿ ಒರೆಸಿ ತಯಾರು ಮಾಡಿಡ್ರಿ ಅಂತ ಹೇಳಿ ಬಂದಾನ. ಅಲ್ಲಿ ಕೊನೆಗೆ ಹಿಂದಿಟ್ಟಿದ್ವಲ್ಲ ನಾವು ಯಾವ್ಯಾವ ಅಂತಿಂತ ಸಾಮಾನು ಅವ್ರ ಮನೆವು ತೊಗೊಂಬಂದಿದ್ರು ನೋಡು. ಆಕಿ ನಮ್ಮ ಸರಿತಾನ ಅತ್ತಿ ಮನಿವು. ಅವು ಮಂಚ ಗಿಂಚ ಹೋಸು ಹೊರಗೆ ತೆಗತ್ತಾರ. ನೋಡಿ ಹೋಗಲ್ಲ ಒಂದಿಟ್ಟು ನೀನ. ನಾನು ಅಲ್ಲಿದ್ದು ಹೇಳಿದ್ದು ನೀನು ತಗೊಂಡು ಆತ ಮಗ್ಳ ಮನಿ ಮಲ್ಲಪ್ಪಣ್ಣಿಗೆ ಹೇಳಕತ್ತಾನ. ಅಯ್ಯಯ್ಯೋ, ಬ್ಯಾರೊಕ್ಕರಂತ ಚಿಗವರು. ನೋಡು ಸುನೀತಾ, ಹೇಳಕತ್ತೀನಿ. ಒಂದು ಸ್ವಲ್ಪ ದಿನ ನನ್ನ ತಂಗಿಗೂ ಬುದ್ಧಿ ಬರಲಿ. ನಾನು ತಂಗಿ ನಮ್ಮ ಮಮಕಾರದಾಗ ಮನ್ಯಾಗ ಇಟ್ಕೊಂಡು ಜೋಪಾನ ಮಾಡಿ, ಆಕೆ ಗಂಡಗ ಆ ಥರ ನೆನಪಿಲ್ಲಾರ್ದಂಗೆ ಆದಾಗೂ ಜೋಪಾನ ಮಾಡೀನಿ. ಅವ್ರ ಅತ್ತಿಗೂ ಈಕೆ ಎಲ್ಲ ಮಾಡಂದ್ರು, ಎಲ್ಲ ಮಾಡಿ ನಾನು. ಇನ್ನೂ ನನ್ನ ಕೈಲಿ ಮಾಡಂದ್ರೆ ಆಗಲ್ಲ. ಏನು ಒಂದು ಸ್ವಲ್ಪ ದಿನ ಉಣ್ಲಿ, ಹೊರಗಲ್ದು ಹೆಂಗಿರುತ್ತೆ ನೋಡಲಿ. ಹೊರಗೆ ಬಿದ್ದಾಗ ಅಲ್ಲ ಅನುಭವ ಆಗೋದು. ಏನು ನೀ ಏನು ತಡಿಬೇಡ, ಮಾಡಬೇಡ. ಆಮೇಲೆ ನನಗೇನು ಬುದ್ಧಿ ಹೇಳೋಕ್ಕೂ ಬರಬೇಡ. ನಾ ಹೇಳಿ ನೋಡು. ಅಲ್ರಿ, ಈಗ ಹೆಂಗಾಗತ್ತೆ ಗೊತ್ತೇನ? ಇಷ್ಟು ದಿನ ನೀವು ಬೇರೆ ಆಗದೆ ಇರೋದು ಈಗ ಇಡೀ ಊರಿಗೆ ಗೊತ್ತೈತಿ ಏನು ಆ ಮುದಿಕ್ ಹೆಂಗೈತೆ ಅನ್ನೋದು. ಇಷ್ಟು ದಿನ ನಾನು ಎಲ್ಲರೂ ಹೋಗೋರು ಬರೋರು ಆಜು ಬಾಜು ಮನೆಯವರೆಲ್ಲ ಹೇಳೋದು ಅದನ್ನು. ನೀ ಆ ಮುದುಕಿ ಜೊತೆಗೆ ನೀನು ಹೆಂಡ್ತಿ ಹೆಂಗದಾಳನಪ್ಪ ಕರೆನ, ನಿನ್ನ ಹೆಂಡ್ತಿನ ಗಟ್ಟಿ ಅನ್ನತ್ತಿದ್ರು ಅವರು. ಇನ್ನೂ ನಿನ್ನ ತಂಗಿ ಜೋರದಾಳ, ಏನರ ವಾಪಸ್ ತಿರುಗಿಸಿ ಮಾತಾಡ್ತಾಳ. ಅವ್ರ ಅತ್ತಿಗೆ ಕೇಳೋದಲ್ಲ, ಮುಲಾಜಿಲ್ದ ಮಕ್ಕಕ್ಕೆ ಮಾತಾಡ್ತಾಳ. ನಿನ್ನ ಹೆಂಡ್ತಿ ಪಾಪ ಕರೆನ ಪಾರಾಗದು ಭಾಳ ವಜ್ಜೈತಂತಿದ್ರು. ನಾನು ಎದಕ್ಕಂತಾರ ಅಂತಿದ್ನ್ಯಾನೆ, ನನಗೆ ಈಗ ಗೊತ್ತಾಗತೈತಿ. ಈಕಿಗೂ ಅವ್ರ ಅತ್ತಿ ಮಾತು ಕೇಳಿ ಅನುಭವಿಸಕತ್ತಾಳ, ಅನುಭವಿಸ್ಲಿ. ರೀ, ನೀವು ಹಂಗೆ ಹೇಳ್ಬೇಡ್ರಿ. ಈಗ ಅವ್ರ ಅಮ್ಮರ್ಗಾದ್ರೂ ಅವ್ರು ಮಾಡೋದು ಖರೆ ಐತಿ, ತಪ್ಪಂತ ಹೇಳಲ್ಲ. ಈಗ ನೋಡ್ರಿ, ನಮ್ಮ ಮನೆಯಾಗಿದ್ರೆ ಅದು ಒಂದು ನಮ್ಗೆ ಕೈಕಾಲು ಬಿಚ್ಚಿ ಮಾತಾಡಕ ಆಡಕ ಉಣ್ಣಕ ತಿನ್ನೋದು ಅದು ಬೇರೆನ. ನಮ್ದು ಅಂತ ಇರುತ್ತಲ್ಲ, ಅದು ಬೇರೆ ರೀತಿನ ಇರುತ್ತೆ. ಈಗ ಅದು ಮಂದಿ ಮನೆಯಾಗ ಅದು ಮತ್ತು ಈಗಿನ ಕಾಲದಾರಲ್ಲ ಅವರು, ಹಳೆ ಮಂದಿ ಮುದುಕಿದ ಮೊದ್ಲ ಅವರೆಲ್ಲ ಹೆಂಗಂದ್ರೆ ಭಾಳ ಏನಂತಾರ, ಸ್ವಾಭಿಮಾನದಿಂದ ಬದುಕಿರ್ತಾರ. ಅವರು ಹೆಂಗ ಬದುಕಲಿ, ಅವ್ರು ಎಷ್ಟೇ ಕೆಟ್ಟ ಕೆಲಸ ಮಾಡಿರಲಿ ಒಳ್ಳೆ ಕೆಲಸ ಮಾಡಿರಲಿ, ನಾನು ಮನ್ಯಾಗ ನಾ ಅದೀನಿ ಅನ್ನೋದೊಂದು ಅಹಂ ಬೇರೆ ಇರ್ತದೆ. ಅದಿಲ್ದ ಬದುಕಾಕ ಅದು ಈ ವಯಸ್ಸಾಗಿರೋರ್ಗಂಕರು ಸಾಧ್ಯನೇ ಇಲ್ಲ. ಎಷ್ಟು ಮಂದಿದ್ ನೋಡ್ರಿ ನೀವು, ಅವರು ಮನೆಗೆ ಸೊಸೆಯಾಗೆ ಬಂದಿರ್ತಾರ ಅಂತಿರ್ತಾರೆ. ಕೇಳಿರೇನ? ನನ್ನ ಮನಿಲೇ, ನನ್ನ ಗಂಡನ ಮನಿಲೇ, ನಾನ್ಲೇ ಇದಕ್ಕೆ ಅಂತಿರ್ತಾರೆ. ಮತ್ತು ನಾಳೆ ಸೊಸೆಯಾಗಿ ಬಂದಕ್ಕೆ ಈಗ ಅನಿಸ್ಕೊಂಡಿರ್ತಾಳಲ್ಲ, ಅತ್ತೆ ಆದ್ಮೇಲೆ ಅದ ಮಾತ ಅಂತಾಳೆ. ಅದು ಏನೇ ಇರಲಿ ಸುನೀತಾ, ಒಂದಿಷ್ಟು ದಿನ ದೂರ ಇರಲಿ. ಆಮೇಲೆ ಏನು ಗೊತ್ತಾನು, ಸಂಬಂಧಗಳು ದೂರ ಇದ್ದಷ್ಟು ಜಾಸ್ತಿ ಪ್ರೀತಿ ಪ್ರೇಮ ಇರುತ್ತೆ. ಇವು ಯಾರ್ಯಾರು ಎಲ್ಲಿರ್ಬೇಕು ಅಲ್ಲಿ ಇರ್ಬೇಕು ನೋಡಲೆ. ನೀ ಏನೋ ಹೇಳು. ನಾನು ಮಮಕಾರ ಪಟ್ಟು ಅಲ್ಲ, ಆತನು ದುಡಿತಾನ, ಆತಂದು ಸರ್ಕಾರಿ ನೌಕರಿ, ಕೈಯಾಗ ರೊಕ್ಕಿಲ್ಲ ನಂಗಿಲ್ಲ ಏನಿಲ್ಲ. ಯಾವಾಗ ಏನಾತಂದ್ರೆ ನೀನು ಬಸ್ರಿದ್ದಿ, ಆಕಿ ಬಸ್ರಿದ್ಲು, ನಿನಕಿನ್ನ ಆಕಿಗೆ ಅವಶ್ಯಕತೆ ನಿಂದ ಜಾಸ್ತಿ ಇತ್ತನ್ನ ಕಾರಣಕ್ಕೆ ನಾನು ಆಕಿ ಅನ್ಯಾಯ ಮಾಡಬಾರ್ದು ನಮ್ಮ ತಂಗಿಗೆ ಅಂತಂದು ಇಟ್ಕೊಂಡೆ. ಈಗೇನೈತಿ, ಕೂಸು ದೊಡ್ಡದಾಗೈತಿ, ಉಣ್ಣುತ್ತಾ ತಿನ್ನುತ್ತಾ ಆತ್ಯದಳ ಇರ್ತಾರ ಬಿಡು, ತಪ್ಪಲ್ಲ. ಅವ್ರು ನೀನು ತಡೆಯೋ ಪ್ರಯತ್ನ ಮಾಡಬೇಡ. ಅದು ಕೊಟ್ಟೆ ಇದು ಕೊಟ್ಟೆನೂ ಮಾಡಬೇಡ. ಎಲ್ಲ ದುಡ್ದು ಜೋಡಿಸಿ ಮಾಡಲಿ, ಆತಗೂ ಗೊತ್ತಾಗತ್ತೆ ನಾಗಭೂಷಣಗ. ಆಮೇಲೆ ಆಕೆದಳಲ್ಲ ಆಕಿ ಮುದಿಗಳ್ಳಿ, ಆಕಿಗೆ ಮೊದಲು ಗೊತ್ತಾಗತ್ತೆ. ಇವ್ರಿ, ಏನು ನೀವು ಮಾತಾಡಕತ್ತಿರೋದು?
ಮತ್ತೇನ್ಲಿ ಆ ಸಣ್ಣ ಕೂಸು ಅದಕ್ಕೆ ಏನು ಗೊತ್ತಾಗತ್ತಕಿ ನನ್ನ ಮಗಳಿಗೆ ಸ್ವಾಟಿ ತಿಳಿತಾಳ ಹಾಗ. ಅಲ್ಲ ಏನು ಮೊನ್ನೆ ಊಟಕ್ಕೆ ಕುಂತೀವಲ್ಲ, ಆಕೆ ಹೋಗಿ ಆಕಿ ತಾಟ್ನಿಂದು ಖಾರ ಐತ್ ಬಿಡಮ್ಮ ಬಾರಮ್ಮ ಹೋಗ್ಬೇಡ ಬಾ, ಅಮ್ಮಂದು ತಾಟ ನೀನು ತಿನ್ನಬೇಡ ಅಂತ ಕರೆಯಕತ್ತೀನಿ. ಅಯ್ಯಯ್ಯ ಮೊದ್ಲ ನಿಮ್ಮ ಅತ್ತಿ ನೀಡಂದ್ರೆ ಒಂದು ತುತ್ತು ನೀಡ್ತಾಳ ಅಂತಂದ್ರಾಗ ನೀನೊಬ್ಬಕ್ಕೆ ಹಂಗೆ ಹಿಂಗೆ ಅಂತಂದು ಹಸಿ ಖಾರ ರೊಟ್ಟಿಗೆ ಹಚ್ಕೊಳಕ್ಕೆ ಇಟ್ಟಿದ್ಲಲ್ಲ, ಅದನ್ನ ಬಾಯಿಗೆ ಹಚ್ಚಿದ್ಲ ನನ್ನ ಮಗಳಿಗೆ. ಇಂಥವೆಲ್ಲ ಮಾಡಿ ಮತ್ತೆ ಏನೈತಿ ಆ? ಹೌದಾ, ಈಗ ಹೇಳ್ತೀರಲ್ರಿ ನೀವು? ಅವತ್ತು ಹೇಳಿದ್ ಬಿಡ ಖಾರ ತಿನ್ಲನ್ನೆಲ್ಲ ಅವತ್ತ ಆಕೆ ಮುದುಕಿನ ಬಾಯಿಗೆ ಹಚ್ಚಿತ್ತು ತೆಗದು ಅದಕ್ಕೆ ಆಕೆ ಅಷ್ಟು ಬೊಬ್ಬಟ ಇಟ್ಟು ಹತ್ತಿದ್ದು ನನ್ನ ಮಗಳು. ಯಪ್ಪ, ಯಾಕಿಂತ ಬುದ್ಧಿ ಆಗ್ಯಾವನ ಇವ್ರಿಗಂಕ್ರ ನನಗಂಕ್ರ ಅರ್ಥನ ಆಗವಲ್ದು. ನಡ್ರಿ ಅತ್ಲಾಗ ಆತೋರಿ, ಏನು ಮಾಡೋಕ್ಕಾಗಲ್ಲ. ನೀವು ಹೇಳೋದು ಕರೆನೇ ಐತಿ, ಅಮ್ಮ ಹೇಳೋದು ಕರೆನೇ ಐತಿ. ಆಕಿ ಮನ್ಯಾಗ ಆಕಿ ಮಗ ಆಕಿ ಸೊಸಿನ ನಡೆಸ್ಕೋಬೇಕನ್ನ ಭಾಳ, ಇಲ್ಲಿ ಸೊಸಿ ಮನೆಯಾಗಿದ್ದು ಸೊಸಿ ಹೇಳ್ದಂಗೆ ಕೇಳ್ಬೇಕಲ್ಲ ಅನ್ನೋದು ಆಕಿಗೆ ಜಾಸ್ತಿ ದುಃಖ ಇರೋದು. ಅದಕ್ಕೆ ಬಿಟ್ಬಿಟ್ಟಿವಲ್ಲ ಮಾರೈತಿ, ಹೋಗ್ಲಿ ಸುಮ್ಮನಿರು ನೀನು. ಅವ್ರು ಹೇಳೋದ್ರ ಹೂ ಅನ್ನು, ಹೇಳಾರ್ದು ಹೋದ್ರು ಹೂ ಅನ್ ಸುಮ್ಮನಿದ್ಬಿಡು. ನಾನಂತರೂ ಏನು ಬ್ರ ಅನ್ನೋದಿಲ್ಲ, ಎಲ್ಲ ಸಾಮಾನ ಕಿತ್ತಾಕಿ ಹಿಂದೆ ಸಾಕ್ಸಕತ್ತಾರ, ಸುಮ್ಮನಿರು ನೀ. ಆತಪ್ಪ, ನಿಮ್ಮ ಅಣ್ಣ ತಂಗಿ ಜಗಳದಾಗ ನಾನು ಕೂಸು ಉಪವಾಸ ಐತಿ. ನಾ ಹೋಗಿ ಅನ್ನ ಮಸ್ತ್ ಇಟ್ಟಿನಿ ಮಾಡಿ ಅದಕ್ಕೊಂದು ತುತ್ತು ಅನ್ನ ಉಣಿಸ್ತೀನಿ. ಹೋಗು ಮೊದ್ಲು ಉಣಿಸೋಗು. ಆಕೆ ಕೂಸುಕು ನೀನು ಉಪವಾಸ ಇಡ ಅಂತ ನಾ ಅಂದಿನ ನಿನಗೆ. ಹೋಗಿ ಉಣಿಸು ಸಾಕು, ಶಾಣಕ್ಕಿದ್ದಿ. ರೀ, ಎಲ್ಲ ತಗೊಂಡೋಗಿ ಇಟ್ಟು ಬಂದ್ರೇನ? ಅವು ಹೊಸು ಸಾಮಾನ ಕೊನೆಗಿದ್ವಲ್ಲ ಅವು? ಹ್ಞೂ, ಎಲ್ಲ ಇಟ್ಟು ಬಂದೀನಿ, ಬಾ ಹೋಗಣ. ಆತು, ಇನ್ನೇನಿಲ್ಲ. ನಾನು ನೀವು ಹೋಗೋದು ಉಡಾಬಟ್ಟಿ ಒಂದು ಗಂಟು ಕಟ್ಟಿದ್ದೆಲ್ಲ ಅದನ್ನು ಇಟ್ಟು ಬಂದಿ ನೋಡು. ಯವ್ವ ನಿನ್ನ ಗಂಟು ನನಗೇನು ಭಾಳ ಅನ್ಲ. ಒಂದು 4-5 ಸೀರೆ, 1-2 ಲಂಗ, 1-2 ಜಂಪರ್ ಹಾಕಿದ್ರಾಗ ಆ ಗಂಟು ಇಟ್ಟಿದ್ದೆ, ಅದ್ರಾಗ ಕಟ್ಟಿ ಕೊಟ್ಟಿನಿ ತಗೋ. ಹೊತ್ಕೊಂಡು ಹೋಗಿ ಇಟ್ಟು ಬಂದಿಲ್ಲ, ಮುಗಿತು ತಗೋ, ಹೋಗ ನಡಿ. ಒಂದು ಚೀಲ ಜ್ವಾಳ ತಗಲು, ಮತ್ತು ಹೋದ್ಮ್ಯಾಗ ಬೇಕಲ್ಲ. ಏನು ಬೇಡ ಅಂತಿಬ್ರು ಹೊಂಟಿರಿ ಗಂಡ ಹೆಂಡತಿ. ಅವ್ರಿಬ್ರು ನೋಡು ಹೆಂಗೆ ಆ ಕೆಡ್ಗಿ ಮನೆ ಸೇರ್ಕೊಂಡಾಳ, ಅವ ಕ್ವಾಣಿ ಸೇರ್ಕೊಂಡಾನ. ಹೊರ ಬಂದು ಏನು ಎತ್ತ ಅಂತಾನು ನೋಡುವಲ್ರಲ್ಲ. ಯವ್ವ ಬಾ ಸಾಕು, ಬಾ. ನಮ್ಗೇನು ಕೊಂಡು ತಿನ್ನೋಕ್ಕಾಗಲ್ಲನ? ನಮ್ದೇನು ಕೊಂಡು ತಿನ್ನೋಕ್ಕಾಗಲ್ಲ ಅಂತ ಮಾಡಿದಿ. ಬಾ ನಾವೆಲ್ಲ ಅಲ್ಲೇ ತೊಗೊಳೋಣಂತ. ಈಗ ಕಿರಾಣಿ ಅಂಗಡಿಗೆ ಹೇಳಿ ಬಂದೀನಿ, ಶಟ್ರಿಗೆ ಕಟ್ಟಿಟ್ರೆ ಥರ ತೊಗೊಂಬಂದು ಕೊಡ್ತೀನಂತ. ಒಲಿ ಹೊಸವು ಕುಂಬಾರ ಇದ್ರಾಗಿದ್ದು ತೊಗೊಂಬಂದಿನಿ. ಪೂಜೆ ಮಾಡಿ ಒಲಿ ಹಚ್ಚಿ ಅಡುಗೆ ಶುರು ಮಾಡಿನ. ಏನು ಆತು ತೋರಿ, ಹಂಗೆ ಮಾಡೋಣಂತ. ನಡ್ರಿ ಹೋಗ ನಡ್ರಿ. ನೋಡವ, ಮತ್ತು ನಿಮ್ಮ ಅಣ್ಣಗೆ ಹೋಗಿ ಹೇಳಿ ಬರ್ತೀನ. ಆಮೇಲೆ ನನಗೆ ಅನಬಾರ್ದು ನೀನು. ಅತ್ತಿಯಾರ ನಾ ಹೇಳಿ ಬರ್ತಿದ್ದೆ, ನೀವು ಸುಮ್ಮನೆ ಕರ್ಕೊಂಡು ಹೋದ್ರಿ ಅಂತಂದು. ಯವ್ವ ಆಕಿಗೆ ಅಂತ ಯೋಚನೆ ಏನೂ ಇಲ್ಲ. ಈಗೇನು ನಿನಗೇನು ಬೇಕು ಹೇಳು, ನಿನಗೇನು ಬೇಕು ಕೊಡಿಸ್ತೀನಿ. ಜ್ವಾಳದ ಚೀಲ ಆಗಲಿ ಏನೂ ಆಗಲಿ ನಾ ತೊಗೊಳೋದಿಲ್ಲ. ಅಷ್ಟ ಮುಗೀತು ವಿಷಯ, ನಡಿ. ಅಲ್ಲಲ್ಲ, ಆಕಿಗೆ ಅಧಿಕಾರ ಐತ್ಲ ಮನ್ಯಾಗ. ತಂಗ್ಯಾಕಿ ಈ ಮನೆ ಮಗಳು. ಏನು ಮನ್ಯಾಗ ಏನಿಲ್ಲ ಅಂದಾಗನು ಓಟು ಆಸ್ತಿನೂ ಕಾಪಾಡ್ಕೊಂಬಂದಾಳ. ಆಕಿ ತಾಯಿಯಾಗಿನೂ ಅದಾಳ. ಅವಂಗ ತಪ್ಪೇನೈತ್ಲ? ತಗ ಇಲ್ಲೇ ಅದಾವು. ಒಂದು ಹೆಸರಿಂದು, ಒಂದು ಕಡ್ಲಿದು, ಒಂದು ಶೇಂಗಾದು, ಒಂದು ಜೋಳ, ಒಂದು ಗೋಧಿ ತೊಗೊಂಡು ಹೋಗೋಣ ನಡಿ. ಯವ್ವ ರೊಕ್ಕ ಕೊಟ್ರೆ ಬೇಕಾದಂಗೆ ತಂದು ಕೊಡ್ತಾರೆ. ಹಳ್ಳ್ಯಾಗ ಜನ ಒಳ್ಳೆಯವ್ರು ಇರ್ತಾರೆ. ಏನು ನಾವು ಹಿಂಗೆ ಅಂದ್ವಿ ಅಂದ್ರೆ ಆರಾಮಾಗಿ ತಂದು ಕೊಡ್ತಾರೆ. ಅಲ್ಲಲ್ಲ, ಕೊಂಡ ತಿನ್ನೋದು ಏನೈತ್ಲ? ಈಗಿಗೂ ಅಧಿಕಾರ ಐತ್ಲ? ಅಯ್ಯಯ್ಯ, ಹೇಳೋದ ತಿಳಿವಲ್ ನಿನಗಂಕ್ರ. ಇನ್ನು ಹಿಂದೆ ಮುಂದೆ ಒಂದು 4-5 ಮಂದಿ ಅಣ್ತಮ್ಗಳದಾರಪ್ಪ, ಬಡ್ದಾಡ್ತಾರ. ಅವ್ರಿಗೆ ಸಾಲದಲ್ಲ ಅಂದ್ರೆ ಸರಿ. ಈಟ್ ದೊಡ್ಡ ಮನಿ, ಈಟಕ್ಕೊಂದು ಆಸ್ತಿ, ಆಟಕ್ಕೊಂದು ಹೊಲ, ಏನು ಮಾಡ್ತಾನ ಅವ್ರನ್ನ ಒಬ್ಬತ್ತನ್ನ ಇಟ್ಕೊಂಡು? ಅಯ್ಯ ಅಲ್ರಿ, ಅತ್ತೇರು ಹೇಳೋದು ಕರೆ ಐತಿ. ಒಂದೊಂದು ಚೀಲ ತೊಗೊಂಡೋಗಂತ ತಗೋರಿ. ಬ್ಯಾಡ ಆಮೇಲೆ ಅದನ್ನ ಋಣದಾಗ ಇರಬಾರ್ದು ಅಂತಂದು ಹೊಂಟಿವ. ಈಗ ಮತ್ತೆ ಋಣ ನನ್ನ ಮ್ಯಾಗ ಹೇರಿಸ್ತೀಯನ? ಅವಶ್ಯಕತೆ ಇಲ್ಲ, ನಡಿ ಮೊದ್ಲು ಕರ್ಕೊಂಡು ನಡಿ ಹುಡುಗನ. ಇದೇನು ಬಾಗ್ಲಕ್ಕೊಂಡು ಎಲ್ಲೋದಿತ್ತು ಮರಿಯಪ್ಪಣ್ಣ? ನೀವಿಲ್ಲೇ ಇರ್ರಿ, ನಾ ಹೋಗಿ ಚಾವಿ ಇಸ್ಕೊಂಬರ್ತೀನಿ. ಚಾವಿ ಹಾಕ್ಯಂಡೋಗ್ಯ ನೋಡು. ಸ್ವಚ್ಛ ಮಾಡಪ್ಪ ಅಂತ ಹೇಳಿನಿ, ಸ್ವಚ್ಛ ಮಾಡ್ದಂಗೆ ಆಗ್ಯಾನ. ರಂಗೋಲಿ ಪಂಗೋಲಿ ಹಾಕ್ಯಾನ. ಅವ್ರ ಮನೆಯವ್ರು ಯಾರು ಸ್ವಚ್ಛ ಮಾಡ್ಯಾರ ಏನೋ. ಸ್ವಚ್ಛ ಮಾಡೈತಿ, ಆದ್ರೆ ಏನು ಎಲ್ಲಿ ಹೋಗಿದ್ದರು ಬಾಗ್ಲಕ್ಕೆಂಡು ಇವತ್ತು ಬರ್ತಾರಿಲ್ಲ ಅಂತ ಅನ್ಕೊಂಡ ಏನ. ಲೋ, ಇದಾ ಮನಿ? ತಗಡಿನ ಮನಿ? ಒಲ್ಲಪ್ಪ, ನಾನು ಒಲ್ಲೆ. ಏನ್ ಬೇ ಒಲ್ಲೆ? ಒಂದ ಮನ್ಯಾಗನ ಪೈಕೇನ್ ಇರೋದು. ಮತ್ತೆಲ್ಲ ಪೈಕೇನಿಗೆ ನೀನು ಹೋಗ್ಬೇಕಂದ್ರೆ ತೆಮ್ಗಿ ತೊಗೊಂಡು ಹೊರಗೆ ಹೋಗ್ಬೇಕು ನೋಡು. ಇದು ಒಂದು ಮನಿಗೇನ ಏನು? ಇವೆಲ್ಲ ನೀನು ನಾಟಕ ಮಾಡ್ಬಿಡಿವಾ, ಸುಮ್ಮನೆ ನಡಿ. ಏನಾತು? ತಗಡಿನ ಮನಿ ಆದ್ರೆ ಯಾರು ಇರೋದಲ್ಲ, ಬಾಳೆ ಮಾಡ್ಕೊಂತೀನಲ್ಲ ತಗಡಿನ ಮನೆಗಿದ್ದಾರೆ. ಯವ್ವ ದುಡ್ದು ನಾವ ಒಂದು ತೊಗೊಂಡು ಜಾಗ ತೊಗೊಂಡು ನಾವು ಮನೆ ಕಟ್ಕೊಂಡು ನಮ್ಮ ಮನೆ ನಮ್ಗೆ ಹೆಂಗೆ ಬೇಕು ಹಂಗೆ ಬೇಕಾದಂಗೆ ಮಾಡ್ಕೊಳಂತ ತಿಳಿತಾ ನಿನಗೆ? ಈಗ ಸುಮ್ಮನೆ ಒಳ ನಡೆದ್ಬಿಡು, ಜಾಸ್ತಿ ಮಾತಾಡ್ಬೇಡ. ನಾನು ಎಲ್ಲ ನೋಡಿದೆ. ನನ್ನ ಹೆಂಡತಿಗೂ ಹೊರಗೆ ಹೋಗಿ ಗೊತ್ತಿಲ್ಲ. ನನ್ನ ಹೆಂಡತಿ ಹೊರಗೆ ಎಲ್ಲೂ ಹೋಗಿಲ್ಲ. ಎಲ್ಲ ಅನುಕೂಲ ಇರೋದು ಬೇಕು ಅಂದ್ರೆ ಈಗ ಎಲ್ಲ ಅನುಕೂಲ ಇರೋದಂದ್ರೆ ಇದಾವ ಒಂದು ಮನೆ. ಈಗ ಏನಾಯ್ತು? ತಗಡಿನೂ ಅದಾವು, ಇದ್ರತಾವು. ಬ್ಯಾಸ್ಗಿಗಾಲದಾಗ ಅಟ ತ್ರಾಸಲ್ಲ. ಇಲ್ಲಿ ಕಟ್ಟಿ ಗಿಟ್ಟಿ ಬೇಸೈತಿ. ನೀನು ಈಗ ನೋಡಿ ಚಳಿಗಾಲದಾಗ ನನಗೆ ತಂಡಿ ಆಗತ್ತೆ ಅಂತಿದಿ. ಬೇಕಾದಂಗೆ ಇಲ್ಲೇ ಕಟ್ಟಿ ಕೂತ್ಕೊಂಡು ಕಾಸ್ಕೋಬೋದು ನೀನು. ನಡಿ, ಸುಮ್ಮನೆ ನಡಿ. ಕುಂತಿರಲ್ಲ ಕಟ್ಟಿಗೆ, ನಾನು ಹೋಗಿ ಇಸ್ಕೊಂಬರ್ತೀನಿ. ಅಯ್ಯಯ್ಯ, ನೋಡ್ಲಾ, ಬಟ್ಟಿ ಎಲ್ಲ ಬಾಕ್ಲಿಕ್ಕೆ ಹೆಂಗೆ ಒಣ ಹಾಕ್ಯವು? ಅವು ಯಾಕೆ ಹಬ್ರಿಗೇಡಿಗಳದಾವು? ಬಟ್ಟಿ ಬಾಕ್ಲಿಕ್ಕೆ ಒಣಗಿ ಹಾಕಿ ಹೋಗ್ಯಾವು. ತಮ್ಮವನ ತಗೋಬೇಕಿಲ್ಲ, ನಾವು ಬರ್ತೀವಿ ಅಂತ ಹೇಳಿಲ್ಲನ?
ನಾ ಹೇಳಿನಿ ಇವತ್ತು ಎಡತ್ತಿದ್ರು ಮನೆಗೆ ಬರ್ತೀನಿ ಅಂತಂದು ಆದ್ರೂ ಮತ್ತೆ ಹಿಂಗೆ ಹಾಕ್ಯಾರಂದ್ರೆ ಮತ್ತೆ ಏನ್ ಮಾಡ್ಲಾ ಅನ್ನಾರ. ಏ ಹೋಗ, ಯಾರು ಮನಿ ಮುಂದೆ ಅಸಹ್ಯ ಬಟ್ಟೆ ಹಾಕ್ಯಂತಾರಲ್ಲ, ಈ ಹಿಂಗೆ ಉದ್ದುದ ಕರ ಹಾಕ್ಬೇಕು, ಇಲ್ಲ ಆ ಕಡೆಗಾರ ಹಾಕ್ಬೇಕು. ಏ ಅಸಹ್ಯ. ಅತ್ತಿಯಾರ ಇದ್ರಾಗೆ ನಾವು ಮನ್ಯಾಗ ಏನು ಇಲ್ಲೇ ಇರ್ತೀವನ್ರಿ ನಾವು. ನಾವು ಇಲ್ಲೇ ಏನರ ನಮ್ಮ ಸ್ವಂತ ಮನೆಯಪ್ಪ ಹ್ಯಾಂಗೆ ಮಾಡ್ಬೇಕು, ಇಲ್ಲೇ ಊರು ಇಲ್ಲೇ ಸಂಸಾರ ಮಾಡ್ತೀವಿ ಅನ್ನಂಗಿಲ್ಲ, ಏನಿಲ್ಲ. ನಡೀರಿ ಇರ್ತಾ ನೋಡೋಣಂತ. ಈಗ ಸಿಕ್ಕಿರೋದು ಈ ಮನೆ ಅಂತ ಹೇಳಕತ್ತಾರಿಲ್ರಿ ನಿಮ್ಮ ಮಗನ ಗುಣ್ಕಲ್ ಅಂತ ಮಗ ಮುಂದಿಟ್ಕೊಂಡು ನಾನು ಅದೀನೇವ ಮನೆ ಕಟ್ಸೋಣ ಅಂತ ಹೇಳಕತ್ತಾರಲ್ಲ. ನಡ್ರಿ. ಏನು ಮಾಡ್ಬೇಕು? ನನ್ನ ಹಣೆ ಬರ್ದಾಗಂತೂ ಒಂದು ಚಂದಾಗ ಮನೆಯಾಗಿದ್ದು ಉಣ್ಕೊಂಡು ತಿನ್ಕೊಂಡು ಇರ್ಬೇಕನ್ನ ಹಣೆ ಬರೋಣ ನನಗಿಲ್ಲ ನೋಡು. ಆತು ನಿಮ್ಮ ಮನೆಗೆ ಬಂದ್ಯಾ, ನಿಮ್ಮ ಮನೆ ದ್ವಾರದಿತ್ತು, ಎಲ್ಲ ಇತ್ತು, ಇನ್ನಾಕಿತ್ತು, ತಿನ್ನಾಕಿತ್ತು, ಬೇಕಾದಂಗೆ ಇತ್ತು ಬಿಡು. ಗಡ್ಡು ಉಳ್ಳಾಡಿದ್ರೂ ನಡೀತಿತ್ತು. ಆದ್ರೆ ನೆಮ್ಮದೇನದು ಇದ್ದಿದ್ದಿಲ್ಲ ಮನೆಯಾಗ. ನನ್ನ ಕೈ ಇಲ್ಲ, ನನ್ನ ಬಾಯಿ, ನನ್ನ ಮಾತಲ್ಲ. ಅಲ್ಲಿ ಏನು ಮಾಡ್ಬೇಕು? ಇಲ್ಲಿ ಬಂದ್ರೆ ಇದು ಹೀಗೈತಿ, ಕೈಕಾಲು ಬಿಚ್ಚಾಡ್ಸಕ್ಕಂತ. ನಾನಂದ್ರೆ ಅದೇನೋ ಅಂತಾರಲ್ಲ, ಏನದು ಉರಿಯ ಬಾಂಡ್ಲೆಗಿದ್ದ ಉರಿಯ ಬೆಂಕಿ ಬಿದ್ದಂಗೆ ಆಗೈತೆ ನನ್ನ ಹಣೆ ಬರ. ನಡಿಯಪ್ಪ ನಡಿ, ಇಸ್ಕೊಂಬ ಕುಂದಿರ್ತೀವಿ. ಅದೆಲ್ಲ ಐತ್ನೋ ಚಾವಿ, ಅವ ಯಾವನ ನಮ್ಮ ಮರಿಯಪ್ಪ ಅವನ ಮಕ ಮುಚ್ಚಲಿ.